ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳ್ತೀವಿ, ಇವತ್ತು ಮೇನ್ ರೋಡಲ್ಲಿದ್ದೀನಿ. ಬೆಳಿಗ್ಗೆ ಎಲ್ಲಿಗೆ ಬಂದಿದ್ದೀನಿ ಕೇಳ್ತೀರಾ? ಬೆಳಿಗ್ಗೆ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಬಂದೆ. ಇದು ಬಂದ್ಬಿಟ್ಟು ಕ್ಯಾರ್ಪುರ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಬರ್ತದೆ. ತೋರಿಸ್ತೀನಿ ರೀ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ರೀ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ತೋರ್ಸೋಕ್ಕಾಗಲ್ಲ, ಹಾಡು ಹಾಕಿದ್ದಾರೆ ಅದ್ರೊಳಗಡೆ. ಅದು ನಾಳೆ ಪ್ರಾಬ್ಲಮ್ ಬರ್ತದೆ ನನಗೆ, ಅದರಿಂದ ದೂರ ನೋಡಿದ್ರೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇದೇ ದೇವಸ್ಥಾನ ನೋಡಿ, ಚೆನ್ನಾಗಿ ನೋಡಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಬರೆದಿದ್ದಾರೆ ನೋಡಿ. ಏನಕ್ಕೆ ಅದು ಅದರಲ್ಲಿ ತೋರಿಸಲ್ಲ ಅಂದರೆ, ಅದು ಬಂದುಬಿಟ್ಟು ನಾಳೆ ಯೂಟ್ಯೂಬ್ ಚಾನಲ್ದು ಏನಾದ್ರು ಪ್ರಾಬ್ಲಮ್ ಬರ್ತದೆ. ಹಾಡು ಬರ್ತೈತೆ, ಅಲ್ಲಿ ಹಾಡು ಹಾಕಿದ್ದಾರೆ ಅವರು, ಅದರಿಂದ ಅದೇನಾದ್ರು ಪ್ರಾಬ್ಲಮ್ ಬರ್ಬೋದು. ಅದಕ್ಕೋಸ್ಕರ ಅದು ಹತ್ರ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಗೊತ್ತು ನಿಮಗೆ, ಅದಕ್ಕೆ ಕಾಪಿ ರೈಟ್ ಏನೋ ಬರ್ತದೆ, ಏನೋ ಪ್ರಾಬ್ಲಮ್ ಬರ್ತದೆ ಹಾಡೆಲ್ಲ ನಾವು ಬೇರೆಯವ್ರದ್ದು ನಮ್ಮ ಯೂಟ್ಯೂಬ್ ಚಾನಲ್ ನಾವು ಮಾಡಿದ್ರೆ ಅಂತ. ಏನಕ್ಕೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಬರೋದಂದರೆ, ಶನಿವಾರ ಹೋಗ್ಬಿಟ್ಟು ನೀವು ಶನೇಶ್ವರ ದೇವಸ್ಥಾನ ಹೋಗೋದು ಇನ್ನೂ ತುಂಬ ಒಳ್ಳೆಯದು. ಅದು ಬಿಟ್ಬಿಟ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಅದು ಒಳ್ಳೆಯದು. ಮೂರನೇ ನಿಮ್ಗೆ ಅದು ಆಗಿಲ್ವಾ, ಅದೆರಡಕ್ಕೂ ಆಗಿಲ್ವಾ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇನ್ನೂ ತುಂಬ ಒಳ್ಳೆಯದು. ವಾರ ನಾವು ಹೋಗ್ಬಿಟ್ಟು ಒಳಗಡೆ ಒಂದು ಸಲ ಬಂದುಬಿಡಿ. ಅಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡಿ, ಕೈ ಎತ್ತಿಬಿಟ್ಟು ನೀವು ಅಲ್ಲಿ ಬೇಡ್ಕೊಳ್ಳಿ ದೇವ್ರನ್ನ, ಅದೇ ಸಾಕು. ನಮಗೇನಾದ್ರು ಕೆಟ್ಟದಿದ್ರೂ ಅಲ್ಲಿ ಇಳ್ಕೊಂಬಿಡ್ತದೆ. ಯಾಕೆಂದರೆ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಒಳಗಡೆಲ್ಲ ಹೋದ್ರೆ ಅಷ್ಟೊಂದು ಪವರ್ ಇದೆ. ನಾನು ಅದಕ್ಕೆ ಶನಿವಾರ ಆದರೂ ಬರ್ತೀನಿ, ಖಂಡಿತವಾಗಿ ಬರ್ತೀನಿ. ಯಾಕೆಂದರೆ ನಿಮ್ಗೆ ಗೊತ್ತಲ್ವಾ, ನಮ್ಮನಿಂದ ಹುಡ್ಕೊಂಡು ಬಂದು ಹೊಡೆಯೋ ಜನಗಳೇ ಜಾಸ್ತಿ ಇರೋದು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬರೋದು. ನಾವೇನು ಕೆಟ್ಟ ಕೆಲಸಕ್ಕೆ ಹೋಯ್ತಲ್ಲ, ಬೇರೆಯವ್ರ ಬಗ್ಗೆ ನಾವು ತಪ್ಪಾಗೂ ಅವ್ರನ್ನ ತಿಳ್ಕೊಳ್ಳಲ್ಲ, ನಾನು ಹೇಳಲ್ಲ ಅವ್ರ ಬಗ್ಗೆ. ಅದರಿಂದ ನನ್ನ ತುಂಬ ತಪ್ಪಾಗಿ ಹೇಳ್ತಾರೆ. ನಾನು ದೇವ್ರ ಹತ್ರ ಒಂದೇ ಮಾತು ಕೇಳೋದು, ದೇವರೇ ನೀನೇ ನೋಡ್ಕೊ ಅಷ್ಟೇ. ನಾನು ಯಾರಿಗೂ ಇದುವರೆಗೂ ನನ್ನ ಮನಸ್ಸಲ್ಲಿ ಕೆಟ್ಟದನ್ನೋದನ್ನು ನಾನು ಯೋಚನೆ ಮಾಡಲ್ಲ. ನಮ್ಮ ಬಗ್ಗೆ ನಾನು ಅವ್ರು ಯೋಚನೆ ಮಾಡೋರಿಗೆ ನಾನು ಹೇಳ್ತೀನಿ, ದೇವರೇ ನೀನೇ ನೋಡ್ಕೊ ಅಂತ ಹೇಳ್ಕೊಡೋದು. ಅದಕ್ಕೆ ನಾನು ಅಯ್ಯಪ್ಪ ಸ್ವಾಮಿನ ಅವಾಗವಾಗ ಬರೋದು, ಶನಿವಾರ ಬರೋದು. ನನಗೆ ತುಂಬ ಇಷ್ಟ ಅಯ್ಯಪ್ಪ ಸ್ವಾಮಿನ. ನಾನು ಹೇಳಾಗಿ ನಂದು ಸ್ಟೇಟಸ್ ಆಗಿ ಸರಿ, ನಾನು ಯಾವುದ್ರಲ್ಲೇ ನಂದ್ರಲ್ಲೇ ನಾನು ಅಯ್ಯಪ್ಪ ಸ್ವಾಮಿದ ಜಾಸ್ತಿ ಹಾಕೊಳ್ಳೋದು. ಯಾಕೆಂದರೆ ಅವ್ರ ಹತ್ರ ಕರೆಕ್ಟಾಗಿರಬೇಕು. ನಾವು ಸುಳ್ಳು ಹೇಳ್ಬಿಟ್ಟು ಅಯ್ಯೋ ನೀನು ನಾವು ನೋಡಿ ಇಲ್ಲಿಂದ ಯಾಮಾರಿಸ್ಕೊಂಡು ನಾವು ಶಬರಿಮಲೆಗೆ ಹೋಗ್ಬಿಡ್ಬೋದು ಈಸಿಯಾಗಿ. ಆದ್ರೆ ಅದಕ್ಕೆ ಫಲ ಸಿಗೋಲ್ಲ ಯಾವತ್ತು. ನೀವು ತಿಳ್ಕೊಂಬಿಟ್ಟಿದ್ರೆ ಫಲ ಬಂದ್ಬಿಡ್ತದ ಬೇಗ ಅಂತ. ಅವ್ರು ತುಂಬ ಹುಷಾರ ಅಯ್ಯಪ್ಪ ಸ್ವಾಮಿ, ಅಷ್ಟು ಬೇಗ ಕೊಟ್ಬಿಡಲ್ಲ ಯಾರಿಗೂ. ಸುಮಾರು ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೋಡಿ ಹೇಳ್ತಾರೆ. ನನಗೆ ತುಂಬ ಇಷ್ಟ ಅಯ್ಯಪ್ಪ ಸ್ವಾಮಿ, ಅದಕ್ಕೆ ನಾನು ಬಂದಿದ್ದೀನಿ. ಈ ಶನಿವಾರ ಬಂದಿದ್ದೀನಿ, ನೆಕ್ಸ್ಟ್ ಇನ್ನೂ ಶನಿವಾರ ಬರ್ತೀನಿ. ಯಾಕಂದರೆ ಮೊನ್ನೆ ಅಮಾವಾಸ್ಯೆ ಬೇರೆ ಆಯಿತು. ಅದರಿಂದ ಇನ್ನೂ ಬಂದು ಹೋಗೋದ್ರಿಂದ ಇನ್ನೂ ತುಂಬ ಒಳ್ಳೆಯದು ನನಗೆ. ಬನ್ನಿ, ವೀಡಿಯೋ ಯಾವ್ದಾರು ಆ ಕಡೆ ಹೋಗುತ್ತೆ ತೋರಿಸ್ತೀನಿ. ಇಲ್ಲೊಂದು ಅಪಾರ್ಟ್ಮೆಂಟ್ ಇದೆ ಈ ರೈಟಲ್ಲಿ ನೋಡಿ, ರೈಟ್ ಇದಲ್ಲ, ಇದು ಸುಮ್ಮನೆ ಹಂಗೆ ಇರೋದು ಅಪಾರ್ಟ್ಮೆಂಟ್ಗಳು ಇದೆಲ್ಲ. ಇದು ಯಾವುದು ಸೇಲ್ ಆಗಿಲ್ಲ. ಈ ಕಡೆ ರೈಟಲ್ಲಿ ಒಂದು ಇದೆ ಅಪಾರ್ಟ್ಮೆಂಟು. ಕ್ಯಾರ್ಪುರ ರೈಲ್ವೆ ಸ್ಟೇಷನ್ ಇಲ್ಲಿಗೆ ಬಂದೆ. ಸರಿ, ಹಂಗೆ ಡ್ರಾಪ್ ಮಾಡಿ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ. ಊಬರ್ ಆನಲ್ಲಿ ಇಕ್ಕಿದ್ದೀನಿ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ಬರೋತ್ತಿಗೆ ಒಂದು ಬಾಡಿಗೆ ಸಿಗುತ್ತೆ. ಅದನ್ನು ತುಂಬ ಖುಷಿ ಆಗ್ಬಿಡ್ತೀವಿ. ಇವತ್ತು ಬೆಳಗ್ಗೆ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಒಂದು ಬಾಡಿಗೆ ಸಿಗ್ತೀನಿ. ಸರಿ, ಅವ್ನು ಹಂಗೆ ಡ್ರಾಪ್ ಮಾಡಿಬಿಟ್ಟು ಹಂಗೆ ಅಲ್ಲಿ ನಿಂತ್ಕೊಂಡಿದ್ದೀನಿ. ನೋಡೋಣ, ಊಬರ್ ಆನ್ ಮಾಡಿಬಿಟ್ಟು ಎಲ್ಲರೂ ಹೋಗ್ಬೇಕು. ಹೋಗುತ್ತೆ, ಅಲ್ಲೆಲ್ಲರೂ ತೋರಿಸ್ತೀನಿ ವೀಡಿಯೋ. ನಾನು ಒಂದು ಚಿಕ್ಕದು ವೀಡಿಯೋ ನೋಡಿದ್ದೆ ನೋಡಿ, ಒಂದು ಸೇಲ್ ಆಗಿಲ್ಲ ನೋಡಿ. ಸುಮಾರು ಅಪಾರ್ಟ್ಮೆಂಟ್ ಇರೋದು ಅಲ್ಲಿಂದ ಅಲ್ಲಿಗೆ, ಇನ್ನೂ ಸೇಲ್ ಆಗಿಲ್ಲ ಯಾವುದು. ತುಂಬ ಪ್ಲೇಸ್. ಆದರೆ ನನಗೆ ನನ್ನ ಚಾನಲ್ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗಲೇ ನಿಮ್ಮನ್ನು ಹಾಕೋ ವೀಡಿಯೋ ಬರೋದು. ದಯವಿಟ್ಟು ಹೇಳ್ತೀನಿ, ಸಪೋರ್ಟ್ ಇದ್ದರೆ ನಿಮ್ಮದು. ಅದೊಂದು ನಾನೊಂದು ಹಳೆ ಒಂದು ಮೊಬೈಲಲ್ಲಿ ವೀಡಿಯೋ ಮಾಡ್ತಾರೆ. ನಾನು ದೊಡ್ಡ ಕಾಸ್ಟ್ಲಿ ಮೊಬೈಲಲ್ಲೆಲ್ಲ ನಮ್ಮ ಹತ್ರ ಬರೀ ಒಂದು 18,000 ರೂಪಾಯಿ ಒಂದು ಮೊಬೈಲಲ್ಲಿ ವೀಡಿಯೋ ಮಾಡಿ ಹಾಕ್ತಾರೆ. ನಾನು ಬನ್ನಿ ಆ ಕಡೆ ಹೋಗ್ತಿ, ಎಲ್ಲರೂ ತೋರಿಸ್ತೀನಿ ನಿಮಗೆ ನಾನು.
ಇದು ಏರಿಯಾ ಬಂದ್ಬಿಟ್ಟು ಕಮ್ಮನಹಳ್ಳಿ ಅಂತ ನೋಡಿ. ಕಮ್ಮನಹಳ್ಳಿ, ಈ ಕಮ್ಮನಹಳ್ಳಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬ್ರಿಡ್ಜ್ ಬರುತ್ತೆ, ಮುಕುಂದ ಥಿಯೇಟ್ರ್. ಇದು ಅಲ್ಲಿಂದ ಹಿಂಗೆ ಬರೋದು, ಹಿಂಗೆ ಬಂದರೆ ಹೆಬ್ಬಾಳ ಕಡೆ ಹೋಗ್ಬಿಡೋದು. ಇದು ನಾನು ಏನಕ್ಕಿರಾ ಸರಿ, ಇಲ್ಲೊಬ್ಬರನ್ನ ನೋಡಬೇಕಾಗಿತ್ತು, ಅದಕ್ಕೆ ಹಂಗೆ ಬಂದೆ ನಾನು. ಸರಿ ಅದೇ ಏನು ನಮ್ಗೆ ನಾವೇನು ಹೇಳೋದಲ್ಲ, ಫೋನಲ್ಲಿ ಎಲ್ಲ ಡೀಟೇಲ್ ಫುಲ್ ನಮ್ಮ ವೀಡಿಯೋ ನೋಡ್ತಾ ಇರ್ತಾರೆ. ಇವನೇನು ಮಾಡ್ತಾನೆ, ಮುಂದಕ್ಕೆ ಏನು ಮಾಡ್ಬೋದು ಅದೆಲ್ಲ ಕೆಲವರು ನಮ್ಗೆ ಬೇಡದವರೆಲ್ಲ ನೋಡ್ಬಿಡ್ತಾರೆ. ಓ ಇವನು ಏನೋ ಮಾಡ್ತಾವನೆ ಅಲ್ವಾ, ಸುಮಾರು ಜನದ ಪ್ಲ್ಯಾನ್ ಇರ್ಬೋದು. ಕಮ್ಮನಹಳ್ಳಿಗೆ ಸರಿ, ಇದು ಫುಲ್ ಹಿಂಗೆ ಹೋಗ್ಬಿಟ್ರೆ ಕಮ್ಮನಹಳ್ಳಿಗೆ ಹೆಬ್ಬಾಳ ಸ್ಟ್ರೈಟ್ ಹೋಗ್ಬಿಟ್ರೆ ಹೆಬ್ಬಾಳ ಕಡೆ ಹೋಗ್ಬಿಡ್ತೀವಿ. ಇದೇ ಗಾಡಿ ನಾನು ಓಡಿಸ್ತಾರ ಗಾಡಿ ಇದೆ. ಗಾಡಿನೂ ಓಡಿಸೋದಿಲ್ಲ, ಮೈ ಕೈಯೆಲ್ಲ ನೋವು ಬಂದುಬಿಡ್ತು, ಅಷ್ಟು ನೋವು ಬರ್ತದೆ ಈ ಗಾಡಿ ಓಡಿಸೋದಿಗೆ. ಒಂದೊಂದು ಮೊಬೈಲ್ ಇಟ್ಕೊಂಡು ಹಿಂಗೆ ಮಾತಾಡೋದಿತ್ತು, ಅದಿಲ್ಲ ನಾನು ಈ ಗಾಡಿಯಲ್ಲಿ. ಮೂರು ಗಾಡಿ ಇಲ್ಲೇ ಬರುತ್ತೆ, ನಿಂತೋಗ್ಬಿಡುತ್ತೆ. ಅದೊಂದು ಇಲ್ಲಿ ಬಸ್ ಬರೋಲ್ಲ ಜಾಸ್ತಿ, ಒಂದೋ ಎರಡೋ ಯಾವುದೋ ಒಂದು ಬಸ್ ಬರುತ್ತೆ. ತುಂಬ ಕಷ್ಟ, ಯಾಕಂದರೆ ಅಲ್ಲಿ ಬ್ರಿಡ್ಜ್ ಇದೆ ಅಲ್ವ ಮುಂದ್ಗಡೆ ಮುಕುಂದ ಥಿಯೇಟ್ರ್ ಹತ್ರ, ಅದರಿಂದ ಬಸ್ಸುಗಳು ಕಮ್ಮಿ ರೋಡಲ್ಲಿ, ಬರೀ ಆಟೋಗಳೇ ಕಾಣ್ತವೆ ನೋಡಿ. ಬನ್ನಿ ಆ ಕಡೆ ಎಲ್ಲರೂ ಅವರ ವೀಡಿಯೋ ಮಾಡೋಣ. ಇದೇ ಥರ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಬೇಕು. ಹೊಸ ಗಾಡಿ ನಂದು ಆಟೋ ಬಂದಮೇಲೆ ನನಗೆ ಮುಂದ್ಗಡೆ ಇಟ್ಕೊಂಡು ಮೊಬೈಲ್ ಮಾತಾಡ್ಕೊಂಡೆ ರೋಡಲ್ಲಿ ಹಂಗೆ ಹೋಗ್ಬೋದು. ಅದರಿಂದ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿ, ಯಾಕಂದರೆ ನನಗೆ ಹಿಂಗೆ ಇಟ್ಕೊಂಡೆ ಮಾತಾಡೋಕ್ಕಾಗೋ ಜಾಸ್ತಿ, ಇಲ್ಲಾಂದರೆ ನಮ್ಗೆ ತುಂಬ ಕಷ್ಟ ಅದು ಮಾತಾಡ್ಬೇಕಂತ. ನಾವು ವೀಡಿಯೋ ಇಷ್ಟ ಆದರೆ, ನಾವು ತುಂಬ ವರ್ಷದಿಂದ ಯೂಟ್ಯೂಬ್ ಚಾನಲ್ ಮಾಡ್ತಾಯಿಲ್ಲ ಅಣ್ಣ, ಇವಾಗ ಒಂದು 4 ತಿಂಗಳಾಗಿದೆ ಅಷ್ಟೇ. ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ನಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀವಿ. ನಮ್ಮ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಆದರೆ ದಯವಿಟ್ಟು ಫಸ್ಟ್ ಮಾಡ್ತಾರೆ, ಸ್ವಲ್ಪ ಭಯನೂ ಇದೆ ಮಾತಾಡಿಕೊಂಡು ವಿಡಿಯೋ ಮಾಡೋದು. 1 ವರ್ಷ ಆದರೆ ಪರವಾಗಿಲ್ಲ, ಇವಾಗ 4 ತಿಂಗಳಿಂದ ಮಾಡ್ತಾಯಿದ್ದೀವಿ. ಸ್ವಲ್ಪ ಆದರೆ ಸಪೋರ್ಟ್ ಮಾಡಿ ಪ್ಲೀಸ್, ನಿಮ್ಮನ್ನು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ. ಆದರೆ ನಾಳೆ ಯಾವ್ದಾರು ಒಂದು ದೇವಸ್ಥಾನ ತೋರಿಸ್ತೀನಿ ನಾನು ನಾಳೆ ನಿಮಗೆ.